ಜಾರ್ಖಂಡ್ನಲ್ಲೂ ಕೂಡ ನಿರ್ಮಾಣ ಹಂತದ ಸೇತುವೆಯೊಂದು ಕುಸಿದು ಬಿಟ್ಟಿದೆ. ಜಾರ್ಖಂಡ್ನ ಗಿರಿಧೀರ್ನಲ್ಲಿ ಸೇತುವೆಯೊಂದು ಕುಸಿತ ಆಗಿದೆ. ಭಾರೀ ಮಳೆಯಿಂದ ನದಿಯಲ್ಲಿ ದಿಢೀರ್ ಪ್ರವಾಹ ಉಂಟಾಯಿತು. ಪ್ರವಾಹದ ಹೊಡೆತಕ್ಕೆ ಸಿಕ್ಕಾಕೊಂಡು ಸೇತುವೆ ಕುಸಿತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೇಶದಲ್ಲಿ ಈ ರೀತಿಯಾಗಿ ಸೇತುವೆ ಕುಸಿಯೋದು, ಏರ್ಪೋರ್ಟ್ ಕುಸಿಯೋದು ಈ ತರದ್ದು ತೀರಾ ಹೆಚ್ಚಾಗ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಈಗ ಜಾರ್ಖಂಡ್ನಲ್ಲೂ ಕೂಡ ಸೇತುವೆಗಳ ಕುಸಿತ ಆಗ್ತಾ ಇದೆ. ನೋಡಿ, ಅಲ್ಲಿ ಎಲ್ಲಿತ್ತು ಸೇತುವೆ ಅಂತ ಪ್ರಶ್ನೆ ಮಾಡೋಂಗಾಗಿದೆ. ಸೇತುವೆನೇ ಕಾಣಿಸ್ತಾ ಇಲ್ಲ, ಆ ಮಟ್ಟಿಗೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದನ್ನ ನೋಡ್ತಾ ಇದ್ವಿ. ಇದೆಲ್ಲ ಕಳಪೆ ಕಾಮಗಾರಿ ಕಾರಣದಿಂದಾಗಿ ಹೀಗಾಗ್ತಾ ಇದೆ. ಇತ್ತೀಚೆಗೆ ಬೇಗ ಕೆಲಸ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಂಗೆಂಗೋ ಕೆಲಸ ಮಾಡೋದು, ಆಮೇಲೆ ತೀರಾ ಕಮಿಷನ್ನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನು ಕೆಲಸ ಮಾಡೋವಂಥದ್ದು ಕ್ವಾಲಿಟಿಯಲ್ಲಿರುತ್ತೆ. ಆ ಕಾರಣಕ್ಕಾಗಿ ಹೀಗಾಗ್ತಾ ಇದೆ ಅನ್ನುವಂಥದ್ದು ಆರೋಪ ಹೆಚ್ಚಾಗ್ತಾ ಇದೆ. ನಾವು ನೋಡ್ತೀವಿ, ಬ್ರಿಟಿಷರು ಕಟ್ಟಿರುವಂಥ ಕಟ್ಟಡಗಳೇ, ಅವ್ರು ಕಟ್ಟಿರುವಂಥ ಬ್ರಿಡ್ಜ್ಗಳೇ ಇನ್ನೂ ಅಷ್ಟು ಗಟ್ಮುಟ್ಟಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇನ್ನು 8 ವರ್ಷಗಳ ಹಿಂದೆ ಕಟ್ಟಿರುವಂಥ ಬ್ರಿಡ್ಜ್ಗಳೆಲ್ಲ ಹಿಂಗೆ ಕುಸ್ಕೊಂಡು ಹೋಗ್ತಾ ಇದೆ ಅಂತ ಅಂದರೆ ಯಾವ ಮಟ್ಟಿಗೆ ಕಳಪೆ ಆಗ್ತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ದೇಶದಲ್ಲಿ ಅನ್ನುವಂಥದ್ದು ಇದು ಒಂದು ಉದಾಹರಣೆ. ಇದು ಅಲ್ಲಿ ಇಲ್ಲಿ ಅಂತಲ್ಲ, ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಸೇತುವೆಗಳು ಕುಸಿತಾ ಇರುವಂಥದ್ದು, ಕಟ್ಟಡಗಳು ಕುಸಿತಾ ಇರುವಂಥದ್ದನ್ನು ನೋಡಿದ್ರೆ ನೀವು ಇಲ್ಲಿ ಕರ್ನಾಟಕದಲ್ಲೇ ನೋಡ್ತಾ ಇರ್ತೀರ. ಸ್ಕೂಲ್ಗಳೆಲ್ಲ, ಸರ್ಕಾರಿ ಸ್ಕೂಲ್ಗಳು 10 ವರ್ಷ 15 ವರ್ಷಕ್ಕೆ ಸ್ಕೂಲ್ ಮೇಲ್ಛಾವಣಿ ಎಲ್ಲ ಕುಸಿಯೋದು, ಹೀಗೆ ಅತಿಯಾದಂಥ ಭ್ರಷ್ಟಾಚಾರದಿಂದಾಗಿ ಈ ಥರದ ಸಮಸ್ಯೆಗಳಾಗ್ತಾ ಇದೆ. ದೇಶದಾದ್ಯಂತ ಇದಕ್ಕೆ ವ್ಯಾಪಕ ಟೀಕೆ ಕೂಡ ಕಾರಣ ಆಗ್ತಾ ಇದೆ. ನಾವು ಕಟ್ತಾ ಇರುವಂಥ ಟ್ಯಾಕ್ಸು, ಅದಾದ ನಂತರದಲ್ಲಿ ಕಟ್ತಾ ಇರುವಂಥ GST, ಇನ್ನುಳಿದಂಥ ಸೆಸ್ಸು, ಇದೆಲ್ಲ ಹೆಂಗಂದ್ರೆ ಹಿಂಗೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಿದೆ ಅಂತ. ಗುಜರಾತ್ನಲ್ಲಿ ಅಬ್ಬರಿಸಿ ಬೊಬ್ಬರಿತಾ ಇದೆ ಮಳೆ. ಗುಜರಾತ್ನಲ್ಲಿ ಮಳೆ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಮಳೆಯಿಂದ ಆಗ್ತಾ ಇರುವಂಥ ಸಮಸ್ಯೆ. ಅಲ್ಲೂ ಕೂಡ ಹಂಗೆ ರಸ್ತೆಲೆಲ್ಲ ನೀರು ನಿಂತಿರೋದು, ನೀರು ಹರಿಯೋಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಳೆ ನೀರೆಲ್ಲ ಸುಮಾರು 2 ಅಡಿ 3 ಅಡಿ ನಿಂತಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇದೇ ಗುಜರಾತ್ ಕಳೆದ ಕೆಲ ವರ್ಷಗಳ ಹಿಂದೆ ಮಳೆ ಹಾನಿಗೆ ಬಹಳ ಸಮಸ್ಯೆಯನ್ನು ಅನುಭವಿಸಿತ್ತು. ಮಳೆಯಿಂದ ಆದಂತಹ ಹಾನಿಯಿಂದಾಗಿ ಬಹಳ ಸಮಸ್ಯೆ ಅನುಭವಿಸಿತ್ತು. ಈಗ ಮತ್ತದೇ ರೀತಿಯಾದಂಥ ಸನ್ನಿವೇಶ ಪುನರಾವರ್ತನೆ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ನೋಡಿ, ಇಲ್ಲಿ ಗುಜರಾತ್ನಲ್ಲೂ ಕೂಡ ಬಹಳ ಮಳೆ, ರಸ್ತೆ ಮೇಲೇ ನೀರು ನಿಂತಿರೋದು, ಈ ಥರದ್ದೆಲ್ಲ ಅನಾನುಕೂಲಗಳು ಬಹಳ ಹೆಚ್ಚಾಗಿದೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರ್ತಾ ಇದೆ. ನೋಡಿ, ಅಲ್ಲೊಬ್ರದ್ದು ಬೈಕ್ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ. ಆ ನೀರಿನಲ್ಲೇ ತೊಳ್ಕೊಂಡು ಬರ್ತಾ ಇದ್ದಾರೆ ಬೈಕನ್ನು. ಮತ್ತೊಂದು ಕಡೆ ರಸ್ತೆಯಲ್ಲಿ ನಿಂತಿರುವಂಥ ನೀರಿನಿಂದಾಗಿ ವಾಹನಗಳು ಕೂಡ ಭಾಳ ಸ್ಲೋ ಆಗಿ ಮೂವಿಂಗ್ ಆಗ್ತಾ ಇರುವಂಥ ನೋಡ್ತಾ ಇದ್ದೀವಿ. ಹಲವು ಕಡೆ ಮೂಮೆಂಟೇ ಇಲ್ಲ, ಆ ಮಟ್ಟಿಗೆ ಬ್ಲಾಕ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೆಲ ಏರಿಯಾಗಳಲ್ಲಿ ನೋಡಿ ಹೇಗೆ ಹೊಳೆ ರೀತಿಯಾಗಿ ರಸ್ತೆಯಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು.